ಮನೆಯಲ್ಲಿ ಸುಖ ಸಂತೋಷ ಮತ್ತು ಸಮೃದ್ಧಿಯ ಪ್ರಾಪ್ತಿಗಾಗಿ 40 ವಾಸ್ತು ಸಲಹೆಗಳು. 1. ಈಶಾನ್ಯ ದಿಕ್ಕಿನಲ್ಲಿ ಕಲಶವನ್ನಿಟ್ಟು ಕೆಂಪು ಕಮಲದ ಹೂವಿನಿಂದ ಲಕ್ಷ್ಮಿಯನ್ನು ಪೂಜಿಸಿದರೆ ಅತಿ ಶೀಘ್ರದಲ್ಲಿ ಹೇರಳವಾಗಿ ಧನಪ್ರಾಪ್ತಿಯಾಗುತ್ತದೆ. 2. ಪೂಜಾ ಕೋಣೆ ಸದಾ ಶುಭ್ರವಾಗಿರಬೇಕು ಹಾಗೂ ದೇವರನ್ನು ಹೂಗಳಿಂದ ಅಲಂಕರಿಸಿದರೆ ಧನಾಭಿವೃದ್ಧಿಯಾಗಿ ಸುಖ ಸಂತೋಷಗಳು ಲಭಿಸುತ್ತದೆ. 3. ಅಡುಗೆ ಮನೆಯಲ್ಲಿ ಪೂಜಾ ಕೋಣೆ ಇರಬಾರದು. ಹಾಗೆ ಇದ್ದಲ್ಲಿ ಧನ ಸಂಪಾದನೆಗೆ ತೊಡಕು ಉಂಟಾಗುತ್ತದೆ. 4. ಅಡುಗೆ ಮನೆಯಲ್ಲಿ ವಾಷಿಂಗ್ ಮಷಿನ್ ಬಳಸುವುದರಿಂದ ಹಲವಾರು ನಷ್ಟಗಳು ಹಾಗೂ ಧನಹಾನಿ ಸಾಧ್ಯತೆಗಳಿರುತ್ತದೆ. 5. ಮನೆಯ ಮುಂಬಾಗಿಲನ್ನು ಹಸಿರು ತೋರಣದಿಂದ ಸಿಂಗರಿಸಿದರೆ ಮನೆಯಲ್ಲಿ ನೆಮ್ಮದಿ ಹಾಗೂ ಶುಭ ಫಲಗಳು ಲಭಿಸುತ್ತವೆ. 6. ದೇವರ ಮನೆಯಲ್ಲಿ ಸದಾ ದೀಪವನ್ನು ಬೆಳಗಿಸಿದರೆ ಧನಕನಕಾದಿ ಭಾಗ್ಯಗಳು ಲಭಿಸುತ್ತದೆ. 7. ಮನೆ ಅಥವಾ ಅಂಗಡಿಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಅಥವಾ ದೇವರ ಮನೆಯಲ್ಲಿ ಬಿಲ್ವಪತ್ರೆ ಮತ್ತು ತೆಂಗಿನಕಾಯಿ, ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ, ಹೂವು ಇವುಗಳಿಂದ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಸಕಲ ರೀತಿಯ ದೋಷಗಳು ಪರಿಹಾರವಾಗಿ ಸುಖ ಸಂತೋಷಗಳು ಪ್ರಾಪ್ತಿಯಾಗುತ್ತದೆ. 8. ಮನೆಯ ಪೂರ್ವ ದಿಕ್ಕನ್ನು ಸಂಪೂರ್ಣವಾಗಿ ಮುಚ್ಚುವುದರಿಂದ ಪತಿ ಪತ್ನಿಯರಲ್ಲಿ ವಿರಸ ಸಂಭವಿಸುತ್ತದೆ. ಪೂರ್ವ ದಿಕ್ಕಿನಲ್ಲಿ ಕನಿಷ್ಠ ಒಂದು ಕಿಟಕಿಯನ್ನು ಇಡುವುದರಿಂದ ಈ ದೋಷ ಪರಿಹಾರ ಆಗುತ್ತದೆ. 9. ಹಣಕಾಸು ಹಾಗೂ ಒಡವೆಗಳನ್ನು ಕೆಂಪು ವಸ್ತ್ರದಲ್ಲಿ ಸುತ್ತಿ ದಕ್ಷಿಣ ಅಥವಾ ಉತ್ತರ ದಿಕ್ಕಿನಲ್ಲಿ ತಿಜೋರಿಯಲ್ಲಿಟ್ಟರೆ ಅಭಿವೃದ್ಧಿ ಪ್ರಾಪ್ತಿ. 10. ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿಗೆ ತಲೆಯಿಟ್ಟು ಮಲಗಿದರೆ ಶೀಘ್ರವಾಗಿ ನಿದ್ದೆ ಬರುತ್ತದೆ ಹಾಗೂ ಆರೋಗ್ಯ ವೃದ್ಧಿಸುತ್ತದೆ. 11. ಪೂಜಾ ಕೋಣೆಯಲ್ಲಿ ದೇವರ ಫೋಟೋಗಳನ್ನು ಒಂದರ ಹಿಂದೆ ಒಂದರಂತೆ ಸಾಲು ಸಾಲಾಗಿ ಇಟ್ಟಿರಬಾರದು. 12. ಈಶಾನ್ಯ ದಿಕ್ಕಿನ ಕೋಣೆಯಲ್ಲಿ ಮಂಗಳಕರವಾದ ವಸ್ತುಗಳನ್ನು ಇಡುವುದರಿಂದ ಸಕಲ ರೀತಿಯ ಶುಭ ಕಾರ್ಯಗಳು ನಡೆಯುತ್ತವೆ. 13. ನಿಮ್ಮ ಡೈನಿಂಗ್ ಟೇಬಲ್ ಅನ್ನು ಎಂದಿಗೂ ಮನೆಯ ಮುಖ್ಯ ದ್ವಾರದ ಮುಂದೆ ಇಡಬಾರದು. ಊಟದ ಪ್ರದೇಶವನ್ನು ನಿರ್ಧರಿಸುವಾಗ ಅದು ನಿಮ್ಮ ಮುಖ್ಯ ಬಾಗಿಲಿನಿಂದ ನೇರವಾಗಿ ಗೋಚರಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ. 14. ಬಾಗಿಲು ತೆರೆದಾಗಲೆಲ್ಲ ಉತ್ತರ ದಿಕ್ಕಿಗೆ ತೆರೆದುಕೊಳ್ಳುವ ರೀತಿಯಲ್ಲಿ ಮನೆಯಲ್ಲಿ ಕಪಾಟುಗಳನ್ನು ಇರಿಸಿ. 15. ಮನೆಯ ಬಾಗಿಲುಗಳು ಹಳೆಯದಾಗಿದ್ದರೆ ಮತ್ತು ತೆರೆಯುವಾಗ ಅಥವಾ ಮುಚ್ಚುವಾಗ ಅವುಗಳಿಂದ ಶಬ್ದ ಬಂದರೆ ಅದು ಶುಭವಲ್ಲ. ಆದ್ದರಿಂದ ಸಮಯಕ್ಕೆ ಎಣ್ಣೆಯನ್ನು ಸೇರಿಸುವ ಮೂಲಕ ಅವುಗಳನ್ನು ಸರಿಪಡಿಸಿ. 16. ನೀವು ಮಲಗಿದಾಗಲೆಲ್ಲ ನಿಮ್ಮ ತಲೆಯನ್ನು ದಕ್ಷಿಣ ದಿಕ್ಕಿಗೆ ಮತ್ತು ನಿಮ್ಮ ಪಾದಗಳನ್ನು ಉತ್ತರ ದಿಕ್ಕಿನಲ್ಲಿ ಇರಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. 17. ಆಗ್ನೇಯ ದಿಕ್ಕು ಹನುಮಂತನ ಮೂರ್ತಿಯನ್ನು ಈ ದಿಕ್ಕಿನಲ್ಲಿ ಸ್ಥಾಪಿಸಬಾರದು. ಮನೆಯಲ್ಲಿ ಈ ದಿಕ್ಕಿನಲ್ಲಿ ಹನುಮಂತನ ವಿಗ್ರಹವಿದ್ದರೆ ಅದರ ಸ್ಥಳವನ್ನು ಬದಲಾಯಿಸಿ. 18. ಮನೆಯ ಈಶಾನ್ಯ ದಿಕ್ಕನ್ನು ಸಾಧ್ಯವಾದಷ್ಟು ತೆರೆದಿಡಿ. ಈ ದಿಕ್ಕಿನಲ್ಲಿ ಹೆಚ್ಚಿನ ನಿರ್ಮಾಣವನ್ನು ಮಾಡಬಾರದು. 19. ಮನೆಗೆ ಒಂದು ಬಾಗಿಲು ಇದ್ದರೆ ಸಕಲ ರೀತಿಯಲ್ಲಿ ಅಭಿವೃದ್ಧಿ ಮತ್ತು ಸುಖ ಸಂತೋಷಗಳು ಲಭಿಸುತ್ತದೆ. ಮನೆಗೆ 2 ಬಾಗಿಲುಗಳು ಇದ್ದರೆ ನೆಮ್ಮದಿ ಹಾಗೂ ಆಯುರಾರೋಗ್ಯ ಭಾಗ್ಯಗಳು ಪ್ರಾಪ್ತಿಯಾಗುತ್ತದೆ. ಮನೆಗೆ 3 ಬಾಗಿಲುಗಳು ಇದ್ದರೆ ಅಸಂತೋಷ, ಧನವ್ಯಯ ಇತ್ಯಾದಿಗಳು ಸಂಭವಿಸುತ್ತದೆ. ಮನೆಗೆ 4 ಬಾಗಿಲುಗಳು ಇದ್ದರೆ ಸಕಲ ರೀತಿಯಲ್ಲಿ ಸುಖ ಸಂತೋಷ ಹಾಗೂ ಕೀರ್ತಿ ಪ್ರತಿಷ್ಠೆಗಳು ಪ್ರಾಪ್ತಿಯಾಗುತ್ತದೆ. ಮನೆಗೆ 5 ಬಾಗಿಲುಗಳು ಇದ್ದರೆ ಸುಖ ಸಂತೋಷಗಳು ಕಮ್ಮಿಯಾಗುತ್ತದೆ. ಮನೆಗೆ 7 ಬಾಗಿಲುಗಳು ಇದ್ದರೆ ಅನಾರೋಗ್ಯ, ಖರ್ಚು, ಅಶಾಂತಿ, ಅನಿಷ್ಟ ಇತ್ಯಾದಿ ಫಲಗಳು ಪ್ರಾಪ್ತಿಯಾಗುತ್ತದೆ. ಮನೆಗೆ 8 ಬಾಗಿಲುಗಳು ಇದ್ದರೆ ಅಷ್ಟೈಶ್ವರ್ಯಗಳು ಮತ್ತು ಸುಖ ಶಾಂತಿಗಳು ಪ್ರಾಪ್ತಿಯಾಗುತ್ತದೆ. ಮನೆಗೆ 9 ಬಾಗಿಲುಗಳು ಇದ್ದರೆ ಅನಾರೋಗ್ಯ, ಚಿಂತೆ ಇತ್ಯಾದಿ ಫಲಗಳು ಪ್ರಾಪ್ತಿಯಾಗುತ್ತದೆ.
ಮನೆಗೆ 10 ಬಾಗಿಲುಗಳು ಇದ್ದರೆ ನಾನಾ ವಿಧದ ತೊಂದರೆಗಳು ಹಾಗೂ ಅನಾರೋಗ್ಯ, ಮನಸ್ತಾಪ, ಚಿಂತೆ ಇತ್ಯಾದಿ ಫಲಗಳು ಲಭಿಸುತ್ತದೆ. 20 ಸುಗಂಧಭರಿತ ಹೂಗಳನ್ನು ಮನೆ ಅಥವಾ ಕಚೇರಿಯಲ್ಲಿ ಇಡುವುದರಿಂದ ಉತ್ತಮ ಧನಾಕರ್ಷಣೆ ಶಕ್ತಿ ಉತ್ಪತ್ತಿಯಾಗುತ್ತದೆ. 21 ಮನೆಯ ಮುಂದೆ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಗಲೀಜು ನೀರು ನಿಲ್ಲುತ್ತಿದ್ದರೆ ಪ್ರತಿದಿನವೂ ಆ ನೀರನ್ನು ಅಲ್ಲಿ ನಿಲ್ಲದಂತೆ ಮಾಡುವುದರಿಂದ ಆರೋಗ್ಯ ಪ್ರಾಪ್ತಿ ಹಾಗೂ ಧನಾದಾಯ ಹೆಚ್ಚುತ್ತದೆ. 22 ಉತ್ತರ ದಿಕ್ಕಿನ ಗೋಡೆಯ ಬಣ್ಣ ಹೊಳಪಿನಿಂದ ಇರಬೇಕು, ಇದರಿಂದ ಅಭಿವೃದ್ಧಿ ಹೆಚ್ಚುತ್ತದೆ. 23 ಬೆಡ್ರೂಮ್ ಕಪಾಟು ದಕ್ಷಿಣ ದಿಕ್ಕಿನಲ್ಲಿರಬೇಕು. 24 ಅಡುಗೆ ಮನೆಯಲ್ಲಿನ ವಾಶ್ ಬೇಸನ್ ಉತ್ತರ ಅಥವಾ ಉತ್ತರ ಈಶಾನ್ಯದಲ್ಲಿದ್ದರೆ ಸೌಖ್ಯ ಪ್ರಾಪ್ತಿ. 25 ಬೆಡ್ರೂಮಿನಲ್ಲಿ ವಾಶ್ ಬೇಸನ್ ಪಶ್ಚಿಮ ದಿಕ್ಕಿನಲ್ಲಿದ್ದರೆ ಅನಾರೋಗ್ಯ ಪ್ರಾಪ್ತಿ. 26 ಟಾಯ್ಲೆಟ್ನ ಬಾಗಿಲುಗಳನ್ನು ಸದಾಕಾಲ ತೆರೆದಿಡಬಾರದು. ಹಾಗೆ ಮಾಡುವುದರಿಂದ ಅನಾರೋಗ್ಯ ಮತ್ತು ಅಶಾಂತಿ ಸಂಭವಿಸುತ್ತದೆ. 27 ದೇವರ ಫೋಟೋಗಳನ್ನು ಬೆಡ್ರೂಮಿನಲ್ಲಿ ತಲೆ ಇಟ್ಟು ಮಲಗುವ ಗೋಡೆ ಕಡೆಗೆ ಹಾಕಬಾರದು. 28 ಮಕ್ಕಳು ಓದುವಾಗ ಪೂರ್ವ ದಿಕ್ಕಿನ ಕಡೆಗೆ ಅಥವಾ ಈಶಾನ್ಯ ದಿಕ್ಕಿನ ಕಡೆಗೆ ಮುಖ ಮಾಡಿ ಅಭ್ಯಾಸವನ್ನು ಮಾಡಿದರೆ ವಿದ್ಯಾಗ್ರಹಿಕೆ ಹೆಚ್ಚುತ್ತದೆ. 29 ಬೆಡ್ರೂಮಿನಲ್ಲಿ ಹಸಿರು ಬಣ್ಣದ ಗಿಡ ಅಥವಾ ಹೂವಿನ ಚಿತ್ರ ಇರುವ ಫೋಟೋವನ್ನು ಹಾಕಬೇಕು. 30 ಮನೆಯ ಮುಂಭಾಗದಲ್ಲಿ ತುಳಸಿ ಗಿಡವನ್ನಿಟ್ಟು ಪೂಜಿಸಬೇಕು. 31 ಈಶಾನ್ಯದಲ್ಲಿ ಟಾಯ್ಲೆಟ್ ಇದ್ದರೆ ಗರ್ಭಪಾತ, ಶಸ್ತ್ರಚಿಕಿತ್ಸೆ ಹಾಗೂ ಮೆದುಳಿನ ತೊಂದರೆಗಳು ಸಂಭವಿಸುತ್ತದೆ. ವಾಯವ್ಯ ಮೂಲೆಯಲ್ಲಿ ಟಾಯ್ಲೆಟ್ ಇದ್ದರೆ ಮಾನಸಿಕ ಖಿನ್ನತೆ ಹಾಗೂ ಅಶಾಂತಿ ಸಂಭವಿಸುತ್ತದೆ. ನೈಋತ್ಯ ಮೂಲೆಯಲ್ಲಿ ಟಾಯ್ಲೆಟ್ ಇದ್ದರೆ ವಿಪರೀತ ಖರ್ಚುಗಳು ಹಾಗೂ ಕಡಿಮೆ ವರಮಾನ ಇರುತ್ತದೆ. ಉತ್ತರ ದಿಕ್ಕಿನಲ್ಲಿ ಟಾಯ್ಲೆಟ್ ಇದ್ದಲ್ಲಿ ಸಹೋದರರಲ್ಲಿ ಮನಸ್ತಾಪ ಹಾಗೂ ಹೊಂದಾಣಿಕೆ ಇರುವುದಿಲ್ಲ. 32 ಪೂರ್ವಾಭಿಮುಖವಾಗಿ ನಿಂತು ಅಡುಗೆ ಮಾಡಿದರೆ ಶಾಂತಿ ಮತ್ತು ದೃಢತೆ ಬರುತ್ತದೆ. 33 ಈಶಾನ್ಯದ ಕಡೆಗೆ ಮುಖ ಮಾಡಿ ಅಲಂಕಾರ ಮಾಡಿಕೊಂಡರೆ ದೋಷ ಪ್ರಾಪ್ತಿ. 34 ಉತ್ತರ ದಿಕ್ಕಿಗೆ ಟಿವಿಯನ್ನು ಇಡಬಾರದು. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್ ಇವುಗಳನ್ನು ಪಶ್ಚಿಮ, ದಕ್ಷಿಣ, ವಾಯವ್ಯ, ನೈಋತ್ಯ ದಿಕ್ಕುಗಳಲ್ಲಿ ಇಡುವುದು ಶುಭಕರ. 35 ಅಡುಗೆ ಮನೆ ವಾಯವ್ಯ ದಿಕ್ಕಿನಲ್ಲಿ ಮಡಿ ಬಟ್ಟೆಗಳನ್ನು ಇಟ್ಟಿರಬೇಕು. 36 ಈಶಾನ್ಯ ದಿಕ್ಕಿನಲ್ಲಿ ದೇವರ ಫೋಟೋಗಳನ್ನು ಇಟ್ಟರೆ ಶುಭ ಫಲಗಳು ದೊರೆಯುತ್ತದೆ. 37 ಅಡುಗೆ ಮನೆಯ ಮಧ್ಯಭಾಗದಲ್ಲಿ ಪೂರ್ವ ದಿಕ್ಕಿಗೆ ಕುಳಿತು ಊಟವನ್ನು ಮಾಡಬೇಕು. ಪೂರ್ವ ದಿಕ್ಕಿನ ಕಡೆಗೆ ಮುಖ ಮಾಡಿ ಕುಳಿತು ಊಟವನ್ನು ಮಾಡಿದರೆ ಜೀರ್ಣಶಕ್ತಿ ಹೆಚ್ಚಾಗಿ ಊಟ ಜೀರ್ಣವಾಗಿ ದೇಹಕ್ಕೆ ಶಕ್ತಿ, ಉಲ್ಲಾಸವನ್ನು ಕೊಡುತ್ತದೆ. 38 ಶ್ರೀಕೃಷ್ಣನಿಗೆ ಪೂಜೆ ಮಾಡುವಾಗ ತುಳಸಿ ಮತ್ತು ಬೆಣ್ಣೆಯನ್ನು ಅರ್ಪಿಸಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ. 39 ಹನುಮಂತ ದೇವರಿಗೆ ಪೂಜೆ ಮಾಡುವಾಗ ಉದ್ದಿನ ವಡೆಯನ್ನು ಅರ್ಪಿಸಿ ಶ್ರೀರಾಮ ಸ್ತೋತ್ರವನ್ನು ಪಠಿಸಿದರೆ ಆರೋಗ್ಯ, ಭಾಗ್ಯ ಮತ್ತು ಸಕಲ ಶತ್ರು ನಿವಾರಣೆಯಾಗಿ ಅಷ್ಟೈಶ್ವರ್ಯಗಳು ಪ್ರಾಪ್ತಿ. 40 ಗಣೇಶನಿಗೆ ಬಿಳಿ ಎಕ್ಕದ ಹೂವಿನಿಂದ ಪೂಜೆ ಮಾಡಿದರೆ ಆ ಮನೆಯಲ್ಲಿ ಧನ ಸಂಪತ್ತು ಮತ್ತು ವಿದ್ಯಾಸಂಪತ್ತು ವೃದ್ಧಿಯಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.